ಮ್ಯಾಚನ್ನು RCB ಮ್ಯಾಚನ್ನು ಈಗ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಸುಳ್ಳು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಏನು ಬೇರೆ ಕಡೆಯೆಲ್ಲ ಇನ್ನೂ 50% ಸೀಟ್ನ ಕೊಡ್ತಾರೆ. ಏನೋ ಪ್ರೆಷರ್ ಇನ್ಫ್ಲೂಯೆನ್ಸ್ ಮಾಡಿ ದೊಡ್ಡ ಸ್ಟೇಡಿಯಮ್ಮು 1 ಲಕ್ಷ ಜನ ಸೇರ್ಬೋದು ಅಂತ ಮಾಡಿದ್ದಾರೆ. ಮಾಡಿರ್ಬೋದಷ್ಟೇ. ಟಿಕೆಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಹೇಳಿದ್ರು ಟಿಕೆಟ್ ಇಲ್ಲ. BCCI ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ MLA ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ನಾವು ಕೊಟ್ಟು ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀವಿ. ಸರ್, ಈಗ ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರನ್ನು ನೀವು ಸಸ್ಪೆಂಡ್ ಮಾಡಿದ್ರಿ, ಅವರನ್ನೇನಾದರೂ ಮತ್ತೆ ವಾಪಸ್ ತಗೊಳ್ಳುವಂತಹ ಸಾಧ್ಯತೆ ಇದೆಯಾ? ನಾನೇನು ಅದ್ರ ಬಗ್ಗೆ ಮಾತಾಡೋದಲ್ಲ. ಪಾರ್ಟಿ ತೀರ್ಮಾನ ಮಾಡಿದೆ. ಒಬ್ಬ ಪೊಲಿಟಿಕಲ್ ಸೆಕ್ರೆಟರಿನ ಡ್ರಾಪ್ ಮಾಡಬೇಕಾದ್ರೆ CM's ಕ್ವಾಲಿಟಿ ಮುಖ್ಯಮಂತ್ರಿಗಳು ಅವ್ರು ನಾಮಿನೇಟ್ ಮಾಡಿದ್ರು. ಅವ್ರಿಗೆ ಅದಕ್ಕೆ ಇನ್ಫಾರ್ಮೇಷನ್ ಇದೆ. ಪಕ್ಷ ಎಲ್ಲ ಟ್ವೀಟ್ ಮಾಡಿದೆ. ಎಲ್ಲ ಆಫೀಸ್ ಬೇರೆಸ್ ಎಲ್ಲ ಟ್ವೀಟ್ ಮಾಡಿದ್ದಾರೆ. ಅದು ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದು ಚೀಫ್ ಮಿನಿಸ್ಟರ್. ಅವರು ಪರ್ಫಾರ್ಮ್ ಮಾಡಲಿಲ್ಲ, ಅದಕ್ಕೆ ಅವ್ರನ್ನ ಡ್ರಾಪ್ ಮಾಡ್ತಾರೆ. ಜಬ್ಬಾರು ಅವರೇ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ರು, ಅಕ್ಸೆಪ್ಟ್ ಮಾಡಿದ್ರು ಅಷ್ಟೇ. ಸರ್, ಈಗ ದೆಹಲಿಗೆ ಹೋಗ್ತೀರಾ ನೀವು ಮುಂದಿನ ವಾರ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. CM ದೆಹಲಿಗೆ ಹೋಗ್ತಾರೆ. ಅವ್ರು ಕರೆದಾಗ ಹೋಗ್ತೀವಿ. ಸುಮ್ಮನೆ ಖರೀದಿ ಹೋಗೋದು ಸರಿ ಇಲ್ಲ ಅಂತ ನಾವು ಕರೀತಾರೆ, ಕರಿತೀವಿ ಅಂತ ಹೇಳಿದ್ದಾರೆ. ಅವ್ರು ಕರೆದಾಗ ಖಂಡಿತ ತಮಿಳುನಾಡಲ್ಲಿ TVK ಜೊತೆ ಕಾಂಗ್ರೆಸ್ BJP ಅಲಯನ್ಸ್ ಜೊತೆ ದೂರ ಇರಬೇಕು. ಸೆಕ್ಯುಲರ್ ಎಲ್ಲ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಸರ್, ಬರ್ತಡೆಗೆ ಏನಾದರೂ ಸಿಹಿ ಸುದ್ದಿ ಸಿಗೋ ಸಾಧ್ಯತೆ ಇದೆಯಾ ಸರ್? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.